ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮರಗು ಸೂರ್ಯ. ನಮ್ಮ ದಾಸರಹಳ್ಳಿಯ ಚಿಕ್ಕಬಾಣಾವರ ವ್ಯಾಪ್ತಿಯಲ್ಲಿ ಒಂದು ಅದ್ಭುತವಾದ ಪವಾಡನೆ ಸೃಷ್ಟಿಯಾಗೋಗಿದೆ. ಏನಪ್ಪಾ ಅಂತಂದ್ರೆ, ರಸ್ತೆ ಬದಿಯಲ್ಲಿದ್ದಂತಹ ಒಂದು ಲೈಟ್ ಕಂಬ ರಸ್ತೆಯ ಮಧ್ಯಕ್ಕೆ ನಡ್ಕೊಂಡ್ ಬಂದ್ಬಿಟ್ಟಿದೆ. ಈ ಪವಾಡವನ್ನ ನೋಡ್ಲಿಕ್ಕೆ ಜನ ಕಿಕ್ಕಿರಿದು ಜನ ಸೇರ್ತಾ ಇದ್ದಾರೆ. ನಿಜವಾಗ್ಲೂ ಇದು ಅದ್ಭುತವಾದಂಥ ಪವಾಡ. ನಿಜವಾಗ್ಲೂ ಇಂಥ ಪವಾಡ ಜೀವಮಾನದಲ್ಲಿ ಒಂದು ಸತಿ ಮಾತ್ರ ಘಟಿಸೋದಕ್ಕೆ ಸಾಧ್ಯ. ಇಂತಹ ಪವಾಡನ ನೀವೆಲ್ಲ ನೋಡಿ ಕಣ್ತುಂಬಿಸ್ಕೋಬೇಕು. ದಯಮಾಡಿ ದಾಸರಹಳ್ಳಿಯ ಎಲ್ಲ ಜನತೆಗಳು ಇಂತಹ ಪವಾಡವನ್ನು ಬಂದು ನೋಡಬೇಕು. ನೀವೆಲ್ಲ ನೋಡಿ ಸಂತೋಷ ಪಡಬೇಕು. ಒಂದು ಲೈಟ್ ಕಂಬ ರಸ್ತೆ ಮಧ್ಯಕ್ಕೆ ನಡ್ಕೊಂಬರೋದು ಅಂದ್ರೆ ಏನು ಸಾಮಾನ್ಯದ ವಿಷಯನ, ತಮಾಷೆ ವಿಷಯನ? ನಿಜವಾಗ್ಲೂ ಇದು ಅಸಾಮಾನ್ಯ ವಿಷಯ. ಒಬ್ಬೊಬ್ಬ ಈ ರೀತಿ ಒಂದು ಪವಾಡವನ್ನು ಸೃಷ್ಟಿಸಿದಂತಹ ಆ ಮಹಾನ್ ಮಾಂತ್ರಿಕರು ಯಾರು ಅನ್ನೋದು ಇವಾಗ ಯಕ್ಷ ಪ್ರಶ್ನೆ. ಯಾರ ಮಹಾಮಾಂತ್ರಿಕರು ಅಂತ ಹುಡ್ಕೋದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಗಿದೆ. ಕೊನೆಗೆ ಹಿಮಾಲಯದ ಅಘೋರಿ ಬಾಬಾಗಳನ್ನು ಕರೆಸಿ ಅವರಿಂದ ಮಹಾ ಕಂಭಯಾಗ ಮಾಡಿಸಿ ವಿಚಾರಣೆ ಮಾಡಿದಾಗ ಅವರು ಅಂಜನ ಹಾಕಿ ನೋಡಿ ಹೇಳಿದ್ರು, ಇದನ್ನ ಮಾಡಿರುವಂಥವರು ಮಹಾಜ್ಞಾನಿಗಳು, ಬೆಸ್ಕಾಂ ಇಂಜಿನಿಯರ್ಗಳು ಅಂತ. ಒಬ್ಬೊಬ್ಬ ಇಂತಹ ಮಹಾನ್ ಸಾಧನೆಯನ್ನು ಮಾಡಬೇಕು ಅಂತಂದರೆ ಇವರು ಎಷ್ಟು ದೊಡ್ಡ ತಪಸ್ಸು ಮಾಡಿರಬೇಕು, ಇವರೆಂಥ ಮಹಾ ತಪಸ್ವಿಗಳಿರಬೇಕು, ಇನ್ನೆಂಥ ಜ್ಞಾನ ಇವರಲ್ಲಿರಬೇಕು. ಒಬ್ಬೊಬ್ಬ ನಿಜವಾಗ್ಲೂ ಇದು ಮಹಾಪವಾಡ, ದಾಸರಹಳ್ಳಿಯ ಮಹಾಪವಾಡ. ದಯಮಾಡಿ ಬೆಸ್ಕಾಂ ಅಧಿಕಾರಿಗಳು ಈ ಬೆಂಗಳೂರಾದ್ಯಂತ ಇರುವಂತಹ ಎಲ್ಲ ಇಂಜಿನಿಯರ್ಗಳನ್ನ ಕರೆಸಿ ಇದ್ರ ಬಗ್ಗೆ ಸಿದ್ಧಿ ಬಗ್ಗೆ ಹೇಳ್ಕೊಡ್ಬೇಕು. ಇಂತಹ ಸಿದ್ಧಿ ಸಾಧನೆ ಬಗ್ಗೆ ಹೇಳ್ಕೊಡದೆ ಹೋಗ್ಬಿಟ್ರೆ ನಿಜವಾಗ್ಲೂ ತುಂಬಲಾರದ ನಷ್ಟ ಆಗ್ಬಿಡುತ್ತೆ ನಮ್ಮ ಸಮಾಜಕ್ಕೆ, ಬೆಸ್ಕಾಂಗೆ, ಇವರ ಜನ್ಮಕ್ಕೆ. ಅಲ್ಲ ರೀ, ರಸ್ತೆ ಮಧ್ಯದಲ್ಲಿ ತಗೊಂಬಂದು ಕಂಬನ ಇಟ್ಟು ಏನು ತಮಾಷೆ ನೋಡ್ತಾರ? ಇಲ್ಲ ಇವ್ರು ಬೇಕಂತ ಮಾಡ್ತಾರ? ಕಣ್ ಕಾಣಲ್ವಾ? ಅಲ್ಲ, ಇವಾಗ್ಲಿ ಬೆಸ್ಕಾಂ ಅಧಿಕಾರಿಗಳನ್ನ ಇಟ್ಟರು, ಅಲ್ಲಿದ್ದಂತಹ ಲೋಕಲ್ ಜನಕ್ಕೆ ಗೊತ್ತಾಗಿಲ್ವಾ? ಹೋಗ್ಲಿ ಅಲ್ಲಿ ಲೀಡರ್ಗಳು ಅಂತಿರ್ತಾರಲ್ಲ, ಮಹಾನ್ ಧುರೀಣರು, ರಾಜಕೀಯ ಧುರೀಣರು, ಇವ್ರಿಗೆ ಯಾರು ಕಣ್ ಕಾಣಲ್ವಾ ಈ ಲೈಟ್ ಕಂಬ ರಸ್ತೆ ಮಧ್ಯದಲ್ಲಿದೆ ಅಂತ? ಅಲ್ಲಿ ಯಾವ್ದಾದ್ರು ವೆಹಿಕಲ್ ಓಡಕ್ಕಾಗತ್ತೇನ್ರಿ? ಅಲ್ಲಿ ಯಾವ್ದಾದ್ರು ವೆಹಿಕಲ್ಲು ಆ ಕ್ರಾಸಿಂದ ಮುಂದೆ ಬರೋಕ್ಕಾಗತ್ತೇನ್ರಿ? ಏನು ವಿಚಾರ ಇಟ್ಕೊಂಡು, ಇಲ್ಲ ಯಾವ ಐಡಿಯಾಲಜಿ ಇಟ್ಕೊಂಡು ಈ ರೀತಿ ಮಾಡ್ತಾರೆ? ಮೊದಲೇ ಅಲ್ಲೊಂದು ಮರ ರಸ್ತೆಯಲ್ಲೇ ಇದೆ, ಅದರ ಜೊತೆಗೆ ಈ ಲೈಟ್ ಕಂಬನು ಕಂಪನಿಗಿರಲಿ ಅಂತ ತಂದಿಟ್ಟಿರ್ಬೇಕಲ್ಲ. ಈ ಒಂದು ಲೈಟ್ ಕಂಬ ಇರುವಂಥದ್ದು ನಮ್ಮ ದಾಸರಹಳ್ಳಿಯ ಆಚಾರ್ಯ ಕಾಲೇಜ್ ರಸ್ತೆಗೆ ಹೋಗ್ತೀವಲ್ಲ, ಅಲ್ಲಿರುವಂತಹ ಗಣಪತಿ ನಗರದ ಮುಖ್ಯ ರಸ್ತೆಯಲ್ಲೇ ಇದೆ ನೋಡ್ರಿ. ಮುಖ್ಯ ರಸ್ತೆಯಿಂದ ಒಂದು ಸಬ್ ರಸ್ತೆಗೆ ತಿರುವಿದೆ. ಆ ತಿರುವಿಗೆ ಕರೆಕ್ಟಾಗಿ ಮಧ್ಯದಲ್ಲಿ ಈ ಕಂಬನ ಇಟ್ಟಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಇವು ಯಾವ ಸೀಮೆ ಇಂಜಿನಿಯರ್ಗಳ್ರಿ? ಏನು ಇಟ್ಕೊಂಡು ಇವ್ರಿಗೆ ತಲೆಯಲ್ಲಿ ಬುದ್ಧಿ ಇದೆಯಾ? ಇವ್ರಿಗೆಲ್ಲ ಡಿಗ್ರಿ ಕೊಟ್ಟವನೇ ಅವನು, ಇವ್ರಿಗೆಲ್ಲ ಕೆಲಸ ಕೊಟ್ಟವನೇ ಅವನು. ಇಂಥವ್ರು ಕಟ್ಕೊಂಡು ನಾವು ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯನಾ? ನಮ್ಮ ಜನಕ್ಕೆ ಒಳ್ಳೆ ಸರ್ವಿಸ್ ಸಿಗೋಕ್ಕೆ ಸಾಧ್ಯನಾ? ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ದಯಮಾಡಿ ಬೆಸ್ಕಾಂ ಅಧಿಕಾರಿಗಳು ಈ ಒಂದು ಕಂಬವನ್ನು ತೆರವುಗೊಳಿಸಿ ರಸ್ತೆಗೆ ಅನುಕೂಲ ಮಾಡಿಕೊಡಿ. ಧನ್ಯವಾದಗಳು.